ಹಾಯ್ ಫ್ರೆಂಡ್ಸ್, ಎಲ್ಲ ಆರಾಮ? ವೆಲ್ಕಮ್ ಬ್ಯಾಕ್ ಟು ದಿ ಫಸ್ಟ್ ಕನ್ನಡ. ಇವತ್ತಿನ ಮ್ಯಾಟ್ರ್ ಸ್ವಲ್ಪ ಲೆಂಗ್ತಿ ಇದೆ, ಆದರೆ ಪಕ್ಕ ಬೆಂಕಿ ಮ್ಯಾಟ್ರ್ ಇದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಈ ಪೋಸ್ಟರ್ ನೋಡಿ ನೀವೆಲ್ಲ ಫುಲ್ ಖುಷಿಯಾಗಿ ವಾಹ್, ಕೇಂದ್ರ ಸರ್ಕಾರ ಫೈನಲಿ ಟಿ ವಿ ಚಾನಲ್ಗಳಿಗೆ ಬ್ರೇಕ್ ಆಗ್ತು, ಧರ್ಮ ಸಮುದಾಯಗಳ ನಿಂದನೆಗೆ ಬ್ರೇಕ್ ಅಂತೆ, ಚಿಂದಿಗುರು ಅಂತ ಅಂದ್ಕೊಂಡಿದ್ದೀರಲ್ವಾ? ಲಿಟ್ರಲಿ ನಾವೆಲ್ಲ ಒಂಥರ ಬಕ್ರಾ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ಯಾಕಂದರೆ ಈ ಪೋಸ್ಟರ್ನ ಅಸಲಿ ಸತ್ಯ ಕೇಳಿದರೆ ನಿಮ್ಮ ತಲೆ ಗಿರ್ರ್ ಅನ್ನತ್ತೆ. ಎಸ್ ಫ್ರೆಂಡ್ಸ್, ಈ ರೂಲ್ಸು, ಈ ನಿಯಮಗಳು ಟಿ ವಿ ವಾಹಿನಿಗಳಿಗೆ ಹಾಕಿರೋ ಮೂಗುದಾರ ಅಲ್ಲ, ಬದಲಾಗಿ ಮೊಬೈಲ್ ಇಟ್ಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇರೋ ನಮ್ಮಂಥ ಯೂಟ್ಯೂಬರ್ಗಳಿಗೆ, ಫ್ರೀಲ್ಯಾನ್ಸ್ ಪತ್ರಕರ್ತರಿಗೆ, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಗಳಿಗೆ ಹಾಕಿರೋ ಮರಣ ಶಾಸನ. ಅಂದರೆ ಟಿ ವಿ ನ್ಯೂಸ್ನವರ ಕಿರುಚಾಟ ತಡೆಯೋಕೆ ಆಗ್ತಾ ಇಲ್ಲ ಅಂತ ನಾವೆಲ್ಲ ಯೂಟ್ಯೂಬಿಗೆ ಬಂದರೆ ಈಗ ಆ ಯೂಟ್ಯೂಬರ್ಗಳ ಬಾಯಿಗೆ ಪ್ಲಾಸ್ಟರ್ ಹಾಕೋಕ್ಕೆ ಸರ್ಕಾರ 2 ಸಖತ್ ಶಾಸನಾತ್ಮಕ ಬ್ರಹ್ಮಾಸ್ತ್ರಗಳನ್ನು ಬಿಟ್ಟಿದೆ. ಅವೇ ಕೇಂದ್ರದ ಪ್ರಸಾರ ಸೇವೆಗಳ ನಿಯಂತ್ರಣ ಮಸೂದೆ 2024 ಮತ್ತು ನಮ್ಮದೇ ರಾಜ್ಯ ಸರ್ಕಾರದ ಕರ್ನಾಟಕ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿ ನಿಷೇಧ ಮಸೂದೆ 2025. ಇವತ್ತು ಇದರ ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ಮೊದಲನೇದಾಗಿ ಸೆಂಟ್ರಲ್ ಗೌರ್ಮೆಂಟ್ ತರ್ತಾ ಇರೋ ಬ್ರಾಡ್ಕಾಸ್ಟಿಂಗ್ ಬಿಲ್ 2024 ಬಗ್ಗೆ ಮಾತಾಡೋಣ. ಈ ಬಿಲ್ ಪ್ರಕಾರ ನೀವು ನಿಮ್ಮ ಮನೆಯಲ್ಲಿ ಕೂತು ಒಂದು ರಿಂಗ್ ಲೈಟ್ ಇಟ್ಕೊಂಡು ರಾಜಕೀಯದ ಬಗ್ಗೆನೋ ಅಥವಾ ನಿಮ್ಮೂರಿನ ಗುಂಡಿ ಬಿದ್ದ ರಸ್ತೆ ಬಗ್ಗೆನೋ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿದರೆ ಕಂಗ್ರ್ಯಾಚುಲೇಷನ್ಸ್ ಮಗ, ನೀನು ಕೂಡ ರಿಪಬ್ಲಿಕ್ ಟಿವಿ ಅಥವಾ NDTV ಅಷ್ಟೇ ದೊಡ್ಡ ಡಿಜಿಟಲ್ ನ್ಯೂಸ್ ಬ್ರಾಡ್ಕಾಸ್ಟರ್ ಆಗ್ಬಿಡ್ತೀಯ ಅಂತ ಯಾರಾದರೂ ಹೇಳಿದರೆ ಏನು ಮಾಡ್ತೀರಿ? ಖುಷಿ ಪಡ್ತೀರಾ? ಬಟ್ ಖುಷಿ ಪಡಬೇಡಿ ಫ್ರೆಂಡ್ಸ್, ಇದರ ಜೊತೆಗೆ ಬರೋ ಕಂಡೀಷನ್ಸ್ ಕೇಳಿದರೆ ನೀವೇ ಯೂಟ್ಯೂಬ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿಬಿಡ್ತೀರಾ. ಈ ಕಾಯ್ದೆ ಪ್ರಕಾರ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟ್ರು ತನ್ನದೇ ಆದ ಒಂದು ವಿಷಯ ಮೌಲ್ಯಮಾಪನ ಸಮಿತಿ, ಅಂದರೆ ಕಂಟೆಂಟ್ ಇವ್ಯಾಲ್ಯೂಯೇಷನ್ ಕಮಿಟಿ ಮಾಡ್ಕೊಳ್ಬೇಕು. ಅಂದರೆ ನೀವು ಮಾಡೋ ವಿಡಿಯೋನ ನೀವೇ ನೋಡೋದಲ್ಲ, ಒಂದು ಕಮಿಟಿ ಕೂತ್ಕೊಂಡು ಇದು ಸರ್ಕಾರದ ನಿಯಮಗಳಿಗೆ ಬದ್ಧವಾಗಿದೆಯಾ ಅಂತ ಸರ್ಟಿಫಿಕೇಟ್ ಕೊಡಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, 20 ವರ್ಷದ ಒಬ್ಬ ಕಾಲೇಜ್ ಹುಡುಗ ವಿಡಿಯೋ ಮಾಡೋದಕ್ಕೆ ಕ್ಯಾಮ್ರಾ ಇರೋದಿಲ್ಲ, ಆದರೆ ಇವನು ಸಂಬಳ ಕೊಟ್ಟು ನಿವೃತ್ತ ಜಡ್ಜ್ಗಳನ್ನ ಕಮಿಟಿಯಲ್ಲಿ ಕೂರಿಸ್ಬೇಕಂತೆ. ಇದು ಯಾವ ಸೀಮೆ ಲಾಜಿಕ್ ಗುರು? ಇದನ್ನು ಮಾಡಲಿಲ್ಲ ಅಂದರೆ ಮೊದಲ ಬಾರಿಗೆ 50 ಲಕ್ಷ ರೂಪಾಯಿ ದಂಡ, ಅಂದರೆ ನಿಮ್ಮ ಮನೆ ಆಸ್ತಿ ಎಲ್ಲ ಮಾರಿ ದಂಡ ಕಟ್ಟಬೇಕು. ಸರ್ಕಾರದ ವಾದ ಏನಂದರೆ ಸಮಾಜದಲ್ಲಿ ಸುಳ್ಳು ಸುದ್ದಿ ಹರಡ್ತಾ ಇದೆ, ವಿಕಲಚೇತನರಿಗೆ ಸೌಲಭ್ಯ ಬೇಕು, ಅದಕ್ಕೆ ಈ ಬಿಲ್ ಅಂತೆ. ಹೌದಾ? ಆದರೆ ಅಸಲಿ ಟಾರ್ಗೆಟ್ ಯಾರು ಗೊತ್ತಾ? ಟಿ ವಿ ವಾಹಿನಿಗಳ ಏಕಸ್ವಾಮ್ಯವನ್ನು ಮುರಿದು ಕೋಟ್ಯಾಂತರ ವ್ಯೂಸ್ ತಗೊಳ್ತಾ ಇರೋ ಸ್ವತಂತ್ರ ಡಿಜಿಟಲ್ ಪತ್ರಕರ್ತರು ಮತ್ತು ಯೂಟ್ಯೂಬರ್ಗಳು. ಇವ್ರನ್ನ ಹೆದರಿಸೋದಕ್ಕೆ ಬೇರೆ ದಾರಿ ಇಲ್ಲ, ಅದಕ್ಕೆ ಲೈಸೆನ್ಸ್ ಕಮಿಟಿ ದಂಡ ಅಂತ ಹೆದರಿಸಿ ಆರ್ಥಿಕವಾಗಿ ದಿವಾಳಿ ಮಾಡೋ ಪ್ಲ್ಯಾನ್ ಇದು. ಇದೇ ಟೈಮ್ಗೆ ನಮ್ಮ ಕರ್ನಾಟಕ ಸರ್ಕಾರವನ್ನು ನಾವೇನು ಕಮ್ಮಿ ಇದೀವ ಅಂತ ಅಕಾಡ ಕೇಳ್ಕೊಂಡಿದೆ. ಕೇಂದ್ರ ಸರ್ಕಾರ ವಾಕ್ ಸ್ವಾತಂತ್ರ್ಯ ಹತ್ತಿಕ್ಕುತ್ತೆ ಅಂತ ಟ್ವೀಟ್ ಮಾಡೋ ನಮ್ಮ ರಾಜ್ಯ ಸರ್ಕಾರ ಈಗ ತಾನೇ ಕರ್ನಾಟಕ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿ ನಿಷೇಧ ಮಸೂದೆ 2025 ತರ್ತಾ ಇದೆ. ಇದು ಸೆಂಟ್ರಲ್ ಬಿಲ್ಗಿಂತ 10 ಪಟ್ಟು ಡೇಂಜರ್ ಆಗಿದೆ. ಈ ಬಿಲ್ ಪ್ರಕಾರ ಆನ್ಲೈನ್ನಲ್ಲಿ ಸುಳ್ಳು ಮಾಹಿತಿ ಹರಡಿದರೆ ಬರೋಬ್ಬರಿ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡ. ಸರಿ ಬಿಡು, ಫೇಕ್ ನ್ಯೂಸ್ ಹರಡಿದರೆ ಜೈಲಿಗೆ ಹಾಕಲಿ ಬಿಡು ಅಂತೀರ. ಆದರೆ ಅಲ್ಲಿರೋ ಟ್ವಿಸ್ಟ್ ಏನು ಗೊತ್ತಾ? ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಡಿಸೈಡ್ ಮಾಡೋದು ಯಾರು? ಕೋರ್ಟಾ? ಅಲ್ಲ, ಸೆಕ್ಷನ್ 5 ಅಡಿಯಲ್ಲಿ ಮಾಹಿತಿ ಸಚಿವರ ನೇತೃತ್ವದ ಪ್ರಾಧಿಕಾರ ಡಿಸೈಡ್ ಮಾಡುತ್ತಂತೆ. ಅಂದರೆ ಸರ್ಕಾರದ ವಿರುದ್ಧ ಬರೆಯೋದನ್ನು ಸ್ವತಃ ಸರ್ಕಾರವೇ ರಿವ್ಯೂ ಮಾಡುತ್ತೆ. ಇನ್ನೊಂದು ಮ್ಯಾಟ್ರ್ ಇದೆ ಕೇಳಿ. ಕೇವಲ ಫೇಕ್ ನ್ಯೂಸ್ ಮಾತ್ರ ಅಲ್ಲ, ಮಹಿಳಾ ವಿರೋಧಿ ಅಥವಾ ಸನಾತನ ಸಂಕೇತಗಳನ್ನು ನಿಂದಿಸುವ ಯಾವುದೇ ಪೋಸ್ಟ್ ಹಾಕಿದ್ರು ಜೈಲೇ ಗತಿ. ಅಂದರೆ ಯಾರಾದರೂ ರಾಜಕಾರಣಿಯನ್ನು ಟ್ರೋಲ್ ಮಾಡಿದರೆ ಅಥವಾ ಮೀಮ್ ಮಾಡಿದರೆ ಇದು ಸನಾತನ ಸಂಕೇತಕ್ಕೆ ಅಪಮಾನ ಅಂತ ಹೇಳಿ ಒದ್ದೊಳಗೆ ಹಾಕಬಹುದು. ವಾಕ್ ಸ್ವಾತಂತ್ರ್ಯದ ಪರ ಹೋರಾಡೋ ಇಂಟರ್ನೆಟ್ ಫ್ರೀಡಮ್ ಫೌಂಡೇಶನ್ ಕೂಡ ಇದೊಂದು ಡ್ರಕೋನಿಯನ್ ಕಾಯ್ದೆ ಅಂತ ಎಚ್ಚರ ಕೊಟ್ಟಿದೆ. ಸುಪ್ರೀಂ ಕೋರ್ಟು ಶ್ರೇಯಾ ಸಿಂಗಲ್ ಕೇಸ್ನಲ್ಲಿ ಇಂತಹದ್ದೇ ಕಾಯ್ದೆಯನ್ನು ಕಸದ ಬುಟ್ಟಿಗೆ ಹಾಕಿತ್ತು. ಆದರೆ ನಮ್ಮ ರಾಜಕಾರಣಿಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಕಾಲುಕುವ ಆಸೆಯನ್ನು ಈ ತನಕ ಬಿಟ್ಟಿಲ್ಲ. ಸರಿ, ಒಂದು ಫನ್ನಿ ಕಲ್ಪನೆಯನ್ನು ಮಾಡ್ಕೊಳ್ಳೋಣ. ಈ 2 ಕಠಿಣ ರೂಲ್ಸ್ಗಳನ್ನು 100% ಪರ್ಫೆಕ್ಟ್ ಆಗಿ ಯಾವುದೇ ಪಾರ್ಶಿಯಾಲಿಟಿ ಇಲ್ಲದೆ ಮೇನ್ ಸ್ಟ್ರೀಮ್ ಟಿವಿ ನ್ಯೂಸ್ ಚಾನಲ್ಗಳಿಗೂ ಅಪ್ಲೈ ಮಾಡಿದರೆ ಏನಾಗುತ್ತೆ? ಆ ಗೋಧಿ ಮೀಡಿಯಾಗಳ ಕಥೆ ಏನು ಸ್ವಾಮಿ? ಇಮ್ಯಾಜಿನ್ ಮಾಡ್ಕೊಳ್ಳಿ, ರಾತ್ರಿ 9 ಗಂಟೆಗೆ ನ್ಯೂಸ್ ಆ್ಯಂಕರ್ಗಳು 8 ಜನರನ್ನು ಕೂರಿಸ್ಕೊಂಡು ರಣರಂಗ ಸೃಷ್ಟಿ ಮಾಡ್ತಾರಲ್ಲ, ಅವರೆಲ್ಲ ಬಾಯಿಗೆ ಡಕ್ ಟೇಪ್ ಹಾಕೊಳ್ಬೇಕಾಗುತ್ತೆ. ಯಾಕಂದರೆ ಕರ್ನಾಟಕ ಕಾಯ್ದೆಯಂತೆ ಯಾವುದೇ ಸುದ್ದಿ ಬಿತ್ತರಿಸಿದ್ರು ಅದಕ್ಕೆ ಸಾಕ್ಷಿ ಪುರಾವೆ ಇರಬೇಕು. ವಾಟ್ಸಪ್ ಯೂನಿವರ್ಸಿಟಿ ಮೆಸೇಜ್ ಓದಿದರೆ ನೇರ 7 ವರ್ಷ ಜೈಲಿದೆ. ಪಬ್ಲಿಕ್ ಟಿವಿ ರಂಗನವರ ಬಿಗ್ ಬುಲೆಟಿನ್ ಶುರುವಾಗುತ್ತೆ. ನಮಸ್ಕಾರ, ಇವತ್ತು ಬೆಂಗಳೂರಲ್ಲಿ ಮಳೆ ಬಂತು, ಹುಷಾರಾಗಿ ಓಡಾಡಿ, ಜೈ ಹಿಂದ್ ಅಂತ ಹೇಳಿ ಕೇವಲ 30 ಸೆಕೆಂಡ್ನಲ್ಲಿ ಶೋ ಮುಗಿಯುತ್ತೆ.
ಯಾಕಂದರೆ ಜಾಸ್ತಿ ಮಾತಾಡಿದರೆ ಸುಳ್ಳು ಸುದ್ದಿ ಪ್ರಾಧಿಕಾರ ಕೇಸ್ ಹಾಕುತ್ತೆ. ಇನ್ನು ಹೊಸ IT ರೂಲ್ಸ್ ಪ್ರಕಾರ ವಿಡಿಯೋ ಅಪ್ಲೋಡ್ ಆಗೋ ಮುಂಚೆ ಕೃತಕ ಬುದ್ಧಿಮತ್ತೆ ಅಂದರೆ AI ಅದನ್ನು ಫ್ಯಾಕ್ಟ್ ಚೆಕ್ ಮಾಡಬೇಕು. ನಮ್ಮ TV9 ಅವರ ಗ್ರಾಫಿಕ್ಸು, ಡ್ರ್ಯಾಗನ್ ಹಾರೋಡೋದು, ಏಲಿಯನ್ ಬಂದು ಬಿಸಿ ಬೆಳೆಬಾತ್ ತಿಂದಿದ್ದು, ಇಂತಹ ಬ್ರೇಕಿಂಗ್ ನ್ಯೂಸ್ಗಳನ್ನು ರಿವ್ಯೂ ಮಾಡೋಕ್ಕೆ ಆ AI ಸರ್ವರ್ಗಳಿಗೆ ತಲೆ ಕೆಟ್ಟು ಸರ್ವರ್ಗಳೇ ತಾವೇ ಸುಟ್ಕೊಂಡು ಕ್ರ್ಯಾಶ್ ಆಗ್ತಾ ಹೋಗೋರು. ಇವರ ಲಾಜಿಕ್ಕು ನನಗೆ ಅರ್ಥ ಆಗ್ತಾ ಇಲ್ವಲ್ಲಪ್ಪ ದೇವ್ರೆ ಅಂತ AI ಕೂಡ ಕೆಲಸಕ್ಕೆ ರಿಸೈನ್ ಮಾಡಿ ಹೋಗ್ಬಿಡುತ್ತೆ. ನಮ್ಮ ಕರ್ನಾಟಕ ಬಿಲ್ನಲ್ಲಿ ಮಹಿಳಾ ವಿರೋಧಿ ಕಂಟೆಂಟ್ ಹಾಕಿದರೆ ಜೈಲು ಅಂತ ಇದೆ. ದಿನ ಬೆಳಗಾದರೆ ನಟಿಯರ ಬಗ್ಗೆ, ವಿವಿಧ ಪಕ್ಷಗಳ ಮಹಿಳೆಯರ ಕ್ಯಾರೆಕ್ಟರ್ ಬಗ್ಗೆ ನ್ಯೂಸ್ ಚಾನಲ್ಗಳಲ್ಲಿ ಲೈವ್ ಆಗಿ ಜಡ್ಜ್ ಮಾಡೋ ಆ್ಯಂಕರ್ಗಳೇ ಫಸ್ಟ್ ಜೈಲಿಗೆ ಹೋಗ್ತಾರೆ. ರೌಡಿಗಳೆಲ್ಲ ಗೂಗಲ್ಲು ಡೌನ್ಲೋಡು ಅಂತ ಈ ಅಲಿಯಾಸ್ ಹೆಸರುಗಳನ್ನು ಇಟ್ಕೊಂಡಾಗೆ ಈ ಆ್ಯಂಕರ್ಗಳು ಜೈಲಲ್ಲಿ ಫೇಕ್ ನ್ಯೂಸ್ ಪ್ರಸಾದ್, ಮಿಸ್ಇನ್ಫಾರ್ಮೇಷನ್ ಕುಮಾರ್ ಅಂತ ಹೆಸರು ಚೇಂಜ್ ಮಾಡಿಕೊಂಡು ಮುದ್ದೆ ಮುರಿತಾ ಇರ್ತಾರೆ. ಜೋಕ್ಸ್ಗಳನ್ನು ಹೊರತುಪಡಿಸಿ ಇದು ನಗೋ ವಿಷಯ ಅಲ್ಲ ಫ್ರೆಂಡ್ಸ್. ಟರ್ಕಿ, ರಷ್ಯಾ, ಸಿಂಗಾಪುರ್ ದೇಶಗಳಲ್ಲಿ ಹೀಗೇನೆ ಸತ್ಯವನ್ನು ಕಾಪಾಡೋ ಹೆಸರಿನಲ್ಲಿ ಫೇಕ್ ನ್ಯೂಸ್ ಲಾ ತಂದು ವಿರೋಧ ಪಕ್ಷಗಳನ್ನು, ಸ್ವತಂತ್ರ ಪತ್ರಕರ್ತರನ್ನು ಜೈಲಿಗೆ ಹಾಕಿದರು. ಇವತ್ತು ನಮ್ಮ ದೇಶದಲ್ಲೂ ಅದೇ ಆಗ್ತಾ ಇದೆ. ಕಾರ್ಪೊರೇಟ್ ಕುಳಗಳು TV ಮೀಡಿಯಾನ ಗೋಧಿ ಮೀಡಿಯಾ ಮಾಡಿದರು. ಆ ಏಕಸ್ವಾಮ್ಯವನ್ನು ಹೊಡೆದು ಜನರಿಗೆ ನೈಜ ಸುದ್ದಿ ತಲುಪಿಸ್ತಾ ಇದ್ದದ್ದು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು. ಈಗ ಆ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಮೇಲೂ ನಿಯಂತ್ರಣ ತರೋದಕ್ಕೆ ಹೊರಟಿದ್ದಾರೆ. ನೀವು ಸುಳ್ಳು ಸುದ್ದಿ ತಡಿಬೇಕಂದ್ರೆ ಮೊದಲು ರಾಜಕೀಯ ಪಕ್ಷಗಳ IT ಸೆಲ್ ಮುಚ್ಚಿ, ವಾಟ್ಸಪ್ ಯೂನಿವರ್ಸಿಟಿಗೆ ಬೀಗ ಹಾಕಿ, ಅದನ್ನು ಬಿಟ್ಟು ಪ್ರಶ್ನೆ ಕೇಳೋ ಯೂಟ್ಯೂಬರ್ಗಳ ಮೇಲೆ 50 ಲಕ್ಷ ರೂಪಾಯಿ ದಂಡ, 7 ವರ್ಷ ಜೈಲು ಅಂತ ಬೆದರಿಸಿದ್ರೆ ಭವಿಷ್ಯದಲ್ಲಿ ಯೂಟ್ಯೂಬ್ನಲ್ಲಿ ಕೇವಲ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋ ರೆಸಿಪಿ ವಿಡಿಯೋ, ಇಲ್ಲ ಅಂದರೆ ಬೆಕ್ಕಿನ ಮರಿಗಳ ಕಾಮಿಡಿ ವಿಡಿಯೋ ಮಾತ್ರ ಉಳ್ಕೊಳ್ಳುತ್ತೆ. ಸತ್ಯವನ್ನು ಹೇಳೋದು ಕ್ರಿಮಿನಲ್ ಅಪರಾಧ ಆದಾಗ ಮತ್ತು ಸುಳ್ಳನ್ನು ಹೇಳೋಕ್ಕೆ ಕೇವಲ ಗೋಧಿ ಮೀಡಿಯಾಗಳಿಗೆ ಮಾತ್ರ ಅಧಿಕೃತ ಲೈಸೆನ್ಸ್ ಸಿಕ್ಕಾಗ ನಮ್ಮ ಪ್ರಜಾಪ್ರಭುತ್ವ ಕೇವಲ 5 ವರ್ಷಕ್ಕೊಮ್ಮೆ ಓಟ್ ಹಾಕೋ ಒಂದು ಕ್ರಿಂಜ್ ರಿಯಾಲಿಟಿ ಶೋ ಆಗಿ ಉಳಿಯುತ್ತೆ. ನಿಮಗೆ ಮೀಟ್ರ್ ಇದೆಯಾ? ಡೂ ಯು ಹ್ಯಾವ್ ದಟ್ ಗಟ್ಸ್? ಹಾಗಿದ್ರೆ ಈ ವಿಡಿಯೋನ ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಡೇಂಜರಸ್ ರೂಲ್ಸ್ ಬಗ್ಗೆ ಜಾಗೃತಿ ಮೂಡಿಸಿ. ಸರ್ಕಾರದ ಈ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಜೈ ಹಿಂದ್, ನಮಸ್ಕಾರ.